ನಾವು ಬರೋರವ್ರಿಗೆ ಬೇರೆಯವ್ರವ, ನಾವ್ ಬಂದ್ಮೇಲೆ ನಮ್ದೇ ಅವ. ಇದು ಜಾಲಿ ಮನೆ. ಜಾಲಿ ಜಾಲಿ ಚಾಕು. ಹುಟ್ಟಿದ್ ಬೆಳೆದಿದ್ದೆಲ್ಲ ಇಲ್ಲೇ 10 ವರ್ಷ ಆಯ್ತು ಇಲ್ಲಿ ಬಂದು. ನಾವು ಸ್ಲಮ್ ಅಲ್ಲೇ ಬೆಳೆದಿದ್ದಿಂದ ನಮ್ಗೆ ಈ ತರ ಬಾಳ್ಬೇಕಂತ ಆಸೆ. ಗನ್ ಇಟ್ಬಿಟ್ಟಿದ್ರೆ ನಿಮ್ದೇನ ಗನ್ ಯೂಸ್ ಮಾಡ್ತಿದ್ರ ನೀವು? ಜಾಲಿ ಜಾಲಿ ಥಿಯೇಟರ್ ಇದು. ಇವತ್ ಮನ್ಸ್ ಮಾಡಿದ್ರೆ ಕೂಡ ಒಳ್ಳೆ ರೇಂಜ್ ಅಲ್ಲಿ ಮನೆ ತಗೊಂಡ್ ನೋಡಕ್ ಹೋಗಷ್ಟು ದೇವ್ರು ಕೊಟ್ಟವ್ರೆ. ನಾವು ನಮ್ ಜನನ ಬಿಟ್ಟು ಹೋಗಕ್ಕೆ ನಮ್ಗೆ ಐಡಿಯಾನು ಇಲ್ಲ, ಮನ್ಸು ಇಲ್ಲ. ಸುದ್ದಿ ಬಳಸಿ ಬರೋದಿಲ್ಲ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಸುದ್ದಿ ಬರೋ ಸಡೆಗಳೆಲ್ಲಾರ್ನು ಹೂತಾಕೆ ಬಿಡ್ತೀನಿ. ಜಾಲಿ ಜಾಲಿ ಎಲ್ಲ ಜಾಲಿ. ಈ ಒಂದು ವರ್ಣ ಎಲ್ರು ಬಾಯಲ್ಲೂ ಕೂಡ ಇದ್ದೇ ಇರುತ್ತೆ. ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಳು ಕೂಡ ಈ ಒಂದು ವರ್ಡ್ ನ ಯೂಸ್ ಮಾಡ್ತಾ ಇದಾರೆ. ಸೊ ಈ ಒಂದು ವರ್ಡ್ ಫೇಮಸ್ ಆಗಿದೆ ಎಲ್ಲಿಂದ ಅಂತಂದ್ರೆ ಭೀಮಾ ಸಿನಿಮಾ ಇಂದ. ಸೊ ಹಂಗಾಗಿ ಈ ವರ್ಡ್ ನ ಬಳಸಿದಂತವ್ರು ಯಾರು ಅಂತಂದ್ರೆ ಜಾಕ್. ಸೊ ಜಾಕ್ ನ ಹುಡುಕೊಂಡು ಸದ್ಯಕ್ಕೆ ಅವ್ರ ಏರಿಯಾಗೆ ಬಂದ್ಬಿಟ್ಟಿದೀನಿ. ಏರಿಯಾ ಫುಲ್ ಜಿಗಿ 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 ಅಂತ ಇದೆ. ಸೊ ಜಾಕ್ ನ ಮಾತಾಡ್ಸ್ತಾ ಹೋಗ್ತೀನಿ, ಬನ್ನಿ. ಸರ್, ಜಾಲಿ ಸರ್, ಹಾಯ್, ಹೆಂಗಿದ್ದೀರಾ? ಫೈನ್. ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಎಲ್ಲ ಜಾಲಿ. ಏನ್ ಸರ್ ಇದು ಹಿಂಗೆ ಮೈ ಮೇಲೆಲ್ಲ ಫುಲ್ ಜಾಲಿ? ನಮ್ದು ಸ್ಟೈಲ್ ಅದೇ ಬಾಸ್. ಅದೇ. ಅದೇ. ಸೊ ಹಂಗಾಗಿ ಸಿನಿಮಾದಲ್ಲೂ ಜಾಲಿ, ಇಲ್ಲೂ ಜಾಲಿ. ಏನ್ ಸರ್ ಹುಡುಗರ ಜೊತೆ ಎಲ್ಲ ಮಾತಾಡ್ತಿದ್ರ? ಏನ್ ವಿಷಯ, ಏನ್ ಸಮಾಚಾರ? ಎಲ್ಲ ನಮ್ಮ ಏನ್ ಎಲ್ಲ ನಮ್ಮ ಹುಡುಗರು ಆರಾಮಾಗಿ ಯಾವಾಗ ಸುಮ್ಮನೆ ಎಲ್ಲ ಏರಿಯಾ ಹುಡುಗರು, ಸುಮ್ಮನೆ ಹೋಗಿ ಇದೇ ತರನೇ ಟೈಮ್ ಪಾಸ್. ಟೈಮ್ ಪಾಸ್. ಓಕೆ, ಹೆಂಗಿದ್ದೀರಾ ಎಲ್ಲ? ಎಲ್ಲ ಜಾಲಿ. ಓಕೆ, ಇವ್ರು ನೋಡ್ತಿದ್ದಂಗೆ ಏನಂತ ಕರಿತೀರಾ? ಜಾಲಿ, ಎಲ್ಲ ಜಾಲಿ. ಓಕೆ ಸರ್, ಏನ್ ಸಮಾಚಾರ ಮತ್ತೆ? ಹೇಳ್ಬೇಕು. ಆರಾಮ್ ಸರ್, ಆರಾಮ್. ಬನ್ನಿ ನಿಮ್ಮ ಏರಿಯಾ ಒಂಚೂರು ಪರಿಚಯ ಮಾಡಿಸಿ. ನಿಮ್ ಹುಡ್ಕೊಂಡ್ ಬಂದಿದ್ದೀನಿ ನಿಮ್ ಏರಿಯಾಗೆ. ಓಕೆ ಓಕೆ, ಬನ್ನಿ 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 ಬನ್ನಿ. ಸೊ ವಿನೋಬ್ ನಗರ. ಹಾ, ಎಸ್. ಇಲ್ಲೇ ಹುಟ್ಟು ಬೆಳೆದಿರ ಸರ್? ಹೌದು ಹೌದು ಹೌದು, ನಮ್ ಬರ್ತ್ ಇಲ್ಲೇ, ಬೈ ಬರ್ತ್ ವಿನೋಬ್ ನಗರ ಇಲ್ಲೇ. ಇಲ್ಲಿಂದ ಚಿಕ್ಕ ವಯಸ್ಸಿಂದ ಜಾಲಿನ ನೀವು ಅಂತ? ಅವತ್ತಿಂದ ಇವತ್ತವರೆಗೂ ಪಿಕ್ಚರ್ ಅಲ್ಲಿ ಹೆಂಗ್ ಜಾಲಿ ಆಗಿದ್ದಾರೋ ಅದೇ ತರನೇ ಜಾಲಿ ಜಾಲಿ ಜಾಲಿನೇ. ಓಕೆ, ಜಾಲಿ ಜಾಲಿ. ನೀವು ಬರ್ತಿದ್ರೆ ನಿಮ್ ಹಿಂದೆ ಒಂದಷ್ಟು ಹುಡುಗರು ಅವ್ರು ಇವರೆಲ್ಲ ಬರ್ತಾನೆ ಇರ್ತಾರೆ. ಇನ್ನೂ ಜಾಸ್ತಿ ಇರುತ್ತೆ. ನೀವು ಹಂಗೆ ನಾರ್ಮಲ್ ಆಗಿ ಬಂದ್ಬಿಟ್ಟಿದ್ದೀರಾ, ಅದ ಹೆಂಗೆ ಬರ್ತಾರೆ. ಕ್ಯಾಮ್ರಾ ಮುಂದೆ ಬಂದ್ಬಿಡ್ತೀವಿ, ಒಂದು ಇನ್ನೊಂದಷ್ಟು ಜನ ಇರಲ್ಲ. ಈ ಕಡೆ ಅಲ್ಲ ಹಿಂದ್ಗಡೆ ನೋಡಿ, ಇದೆಲ್ಲ ನಮ್ದು ಬ್ರದರ್ಸ್ ಗಳದೆ. ಇಲ್ಲ ಇಲ್ಲ. ಏನ್ ಸರ್ ಸಮಾಚಾರ? ಆರಾಮಾ? ಜಾಲಿ ಜಾಲಿ ಚಾಕು. ಹಾ ಸಾಯಿಬ್ರ ಜೊತೆ ಇದಾರೆ, ಸೋಸಿ ವರ್ಕ್ ಮಾಡ್ತಾರೆ, ಹಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾ. ಹೆಂಗೆ ನಮ್ಮ ಜಾಲಿ ಸಾರು? ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಮನ್ಸು ಚೆನ್ನಾಗಿದೆ. ಇವಾಗ ಅವ್ರನ್ನ ಹೆಂಗ್ ಕರಿತೀರಾ? ಜಾಲಿ ಜಾಲಿ ಅಂತ? ಜಾಲಿ ಜಾಲಿ ಬರ್ತಿದ್ದಂಗೆ ಜಾಲಿ ಅಂತ, ಜಾಲಿ ಜಾಕ್. ಜಾಲಿ ಜಾಕ್. ಓಕೆ. ಸೊ ಏನಾದ್ರು ಅಂದ್ರೆ ಸಂಜೆ ಟೈಮ್ ಬಂದ್ರೆ ನಿಮ್ ಅಂಗಡಿಲೇ ಕಬಾಬ್ ತಗೊಳ್ಳೋದು ಇವ್ರು? ಯಾರು ಸರ್? ಇಲ್ಲ ಇಲ್ಲ, ಪರವಾಗಿಲ್ಲ. ತಿಂತೀವಿ. ತಿಂತಾ ಇರ್ತೀರಾ ಕಬಾಬ್ ಎಲ್ಲ? ತಿಂತಾ ಇರ್ತೀರಾ? ಓಕೆ. ಏನ್ ಜಾಲಿ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ ಸರ್ ಇದು? ಸಿನಿಮಾ ಬರಕ್ಕಿಂತ ಮುಂಚೆ ಹೆಂಗಿದ್ರಿ? ಜಾಕ್ 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 ಅಂತ ಇದ್ರು. ಇವಾಗೆಲ್ಲ ಜಾಲಿ 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 ಜಾಲಿ. ಓಕೆ, ಇದೆಲ್ಲ ಫುಲ್ ನಿಮ್ದೇ ಬಳಗ? ಓಕೆ ಸರ್, ಬ್ಯಾನರ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಎಲ್ಲ ನಮ್ಮ ತಾಯಿಗಳು ಬರ್ತಡೆ. ಹಾ, ನಮ್ಮ ಬಾಸ್ತು ಓಕೆ. ಅವ್ರ ಬರ್ತಡೆ ಇರೋದ್ರಿಂದ ವರ್ಷ ನಾವು ಇನ್ನೂ ಒಂದ್ 3 ದಿನ ಬಿಟ್ಟು ಬಂದಿದ್ರೆ ಅದ್ದೂರಿ ಆಗಿರೋದು. ಫುಲ್ ಕ್ರೌಡ್ ಸಿಕ್ಕಾಪಟ್ಟೆ. ಓಕೆ, ಸಖತ್ತಾಗಿರೋದು. ಅಂದ್ರೆ ಎಲ್ಲಿಂದ ಎಲ್ಲೇ ಕಾಣಿಸೋದು ಎಲ್ಲಾ ಬ್ಯಾನರ್ ಅಲ್ಲೂ ನಿಮ್ದೊಂದು ಫೋಟೋ ಇದ್ದೇ ಇದೆ. ಇರುತ್ತೆ. ಬ್ಯಾನರ್ ಅಲ್ಲೂ ಜಾಲಿ ಜಾಲಿ ಅಲ್ಲಿ ಹಾಕಿರ್ತಾರೆ ನೋಡಿ, ಜಾಲಿ ಜಾಕ್ ಅಂತ. ಎಲ್ಲ ಹಾಕಿರ್ತಾರೆ ನೋಡಿ, ಜಾಲಿ ಜಾಲಿ ಜಾಕ್ ಅಂತ. ಓಕೆ ಓಕೆ, ಸೂಪರ್. ಹೆಂಗೆ ಸರ್ ಏರಿಯಾ ಇದು ಅವಾಗಿಂದನು? ನಾವು ಹುಟ್ಟಿದ್ ಬೆಳೆದಿದ್ದೆಲ್ಲ ಇಲ್ಲೇ. ನಮ್ಗೆ ಎಲ್ಲಾ ತರಾನು ಸೌಕರ್ಯ ಇಲ್ಲಿ ಐತೆ. ಇಲ್ಲಿದೆ, ಆರಾಮಾಗಿದೀವಿ. ಓಕೆ ಓಕೆ. ಇದು ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ಚಿಕ್ಕಪೇಟೆ. ನಿಮ್ ಮನೇನು ಅವಾಗಿಂದನು ಇಲ್ಲೇ? ಇಲ್ಲ ನಾವು ಇವಾಗ ಒಂದ್ 10 ವರ್ಷ ಆಯ್ತು ಇಲ್ಲಿ ಬಂದೆ. ಸ್ಲಮ್ ಅಲ್ಲಿ ಇದೀವಿ ನಾವು. ಸ್ಲಮ್ ಒಳಗಡೆ ಇದ್ದೀವಿ ನಾವು. ಅಲ್ಲೇ ನಮ್ದು ಮನೆ ಇದ್ದಿದ್ದು, ಇದು ಬೆಳೆದಿಲ್ಲ ಅಲ್ಲೇ. ಇವಾಗ ಇಲ್ಲಿ ಬಂದು ಸ್ವಲ್ಪ ಹಂಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಇಲ್ಲಿ ಬಂದ್ 10 ವರ್ಷ ಆಯ್ತಾ? ಯಾವ್ದು ಸರ್ ಮನೆ? ಇದೆ ಇದು ಮನೆ ಜಾಲಿ ಮನೆ. ಎಸ್. ಓಕೆ, ಹೋಗೋಣ ಮನೆ ಒಳಗಡೆ. ಬನ್ನಿ ಹೋಗೋಣ. ಇದು ಜಾಲಿ ಮನೆ. ಹೌದು. ಓಕೆ, ಒಂದ್ 10 ವರ್ಷ ಆಯ್ತಾ ಮನೆಗೆ ಬಂದು? 10 ವರ್ಷ ಆಯ್ತು. ಓಕೆ ಓಕೆ, ಸೂಪರ್. ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕುತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ.
ಇಲ್ಲ ಮುಚ್ಚಾಮೆ. ಓಕೆ ಸರ್, ಪ್ರತಿಯೊಬ್ಬರಿಗೂ ಹಾ ಒಂದು ನಂದು ಅಂತ ಒಂದು ಸ್ವಂತ ಮನೆ ಇರ್ಬೇಕು, ಹೌದು, ಒಂದು ಹೌದು. ಒಳ್ಳೆ ಮನೆ ಇರ್ಬೇಕು ಅಂತ ಎಲ್ರು ಕೂಡ ಕನ್ಸ್ ಕಾಣ್ತಾರೆ ಸರ್, ಹಾ ಅಲ್ವಾ? ಹೌದು. ಸೊ ನಿಮ್ ಕನ್ಸ್ ಹೆಂಗಿತ್ತು ಚಿಕ್ಕ ವಯಸ್ಸಲ್ಲಿ? ಸರ್ ನಾವು ಸ್ಲಮ್ ಅಲ್ಲೇ ಬೆಳೆದಿದ್ದರಿಂದ ನಮ್ಗೆ ಈ ತರ ಬಾಳ್ಬೇಕಂತ ಆಸೆ, ತುಂಬಾ ದೊಡ್ಡ ಸೌಕರ್ಯ ಬಾಳ್ಬೇಕಂತ ಆಸೆ. ನಮ್ಗೆ ದೇವ್ರು ಕೊಟ್ಟಿದ್ದಿಷ್ಟೇ, ಹಿಂಗೆ ಇದೀವಿ. ಓಕೆ ಸರ್, ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಕೊಂಡಿದ್ರಲ್ಲ, ಇದಕ್ಕಿಂತ ಇನ್ನೇನು? ಅದಕ್ಕೆಲ್ಲ ಮನುಷ್ಯರ ಆಸೆ ಇದಲ್ಲ, ಅದು ತುಂಬಾ ದೊಡ್ಡದು. ಕರೆಕ್ಟ್. ನೀವು ಎಷ್ಟೇ ಮಾಡಿದ್ರು ಅದು ಇನ್ನೂ ಬೇಕು, ಇನ್ನೂ ಬೇಕು ಬೇಕನ್ನತ್ತೆ, ಸಾಕನ್ನೋದಿಲ್ಲ. ಯಾರು ಇದ್ದೀರಿ ಸರ್ ಮನೇಲಿ? ನಾವು ನಮ್ಮ ಫ್ಯಾಮಿಲಿ, ನಮ್ಮ Family. ಮಕ್ಕಳು ಮಿಸಸ್ ಓಕೆ, ಒಂದು 4-5 ಜನ ಇದ್ದೀರಾ? 5 ಜನ. 5 ಜನ ಇದ್ದೀರಾ? ಸೂಪರ್. ಇಲ್ಲಿ ನೋಡ್ತಾ ಇದೀನಿ, ಗನ್ ಗಿನ್ನೆಲ್ಲ ಇಟ್ಬಿಟ್ಟಿದ್ದೀರಾ. ನಿಮ್ದೇನ ಗನ್ ಯೂಸ್ ಮಾಡ್ತಿದ್ದೀರಾ ನೀವು? ಹಂಗೆಲ್ಲ ನಮ್ಮ ಮನೆ ಓಪನ್ಗೆ ನಮ್ಮ ಬಾಮೈದ ಕಿಪ್ ಮಾಡ್ದ ಅದು. ಒರಿಜಿನಲ್ ಗನ್ ಸರ್? ಇಲ್ಲ ಇಲ್ಲ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಪಕ್ಕದಾನೆ? ಪಕ್ಕ ಪಕ್ಕ. ಫ್ರೇಮ್ ಗೀಮ್ ಎಲ್ಲ ಹಾಕ್ಸಿಟ್ಬಿಟ್ಟಿದ್ರೆ ಒರಿಜಿನಲ್ ಅನ್ಕೋಬಿಟ್ಟೆ ನಾನು. ಇಲ್ಲ ಇಲ್ಲ ಇಲ್ಲ. ಓಕೆ ಓಕೆ. ಸೊ ಇಲ್ಲೇ ಒಂದು ಟಿವಿ ಇದೆ, ಆರಾಮಾಗಿ ಕುತ್ಕೊಂಡು ಇಲ್ಲೇ ಆರಾಮಾಗಿ ಜಾಲಿ ಆರಾಮಾಗಿ ಕುತ್ಕೊಂಡು ಇರ್ತೀವಿ. ಜಾಲಿ. ಇವ್ರು ಸರ್? ನಮ್ಮ ಬಾಮೈದ. ಬಾಮೈದ. ನೀವೇನ ಗನ್ ಕೊಟ್ಟಿದ್ದು? ಅವನಿಲ್ಲ. ಅವರಲ್ಲ, ಇನ್ನೊಬ್ರ? ಓಕೆ ಓಕೆ. ಸರ್, ನಿಮ್ ಮನೇಲಿ ಒಂದು ಥಿಯೇಟರ್ ಇದೆ ಅಂತ ಕೇಳ್ಪಟ್ಟೆ. ಮೇಲೆ ಇದೆ ಸರ್ ಥಿಯೇಟರ್. ಏನಕ್ಕೆ ಸರ್ ಮನೇಲಿ ಥಿಯೇಟರ್ ಮಾಡ್ಕೊಂಡಿದ್ದೀವಿ? ಹಂಗಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಬ್ಯುಸಿಯಾಗೇ ಇರ್ತೀನಿ ನಾನು. ಮನೆಗ್ ಬಂದಿದ ತಕ್ಷಣ ಮೇಲೆ ಹೋಗಿ ಆರಾಮಾಗಿ ಯಾವ್ದಾದ್ರು ಪಿಕ್ಚರ್ ಹಾಕೊಂಡು ನೋಡ್ರೆ ಮೈಂಡ್ ಫ್ರೀ ಆಗ್ಬೇಕು. ಥಿಯೇಟರ್ ಅಂತ ಯಾಕೆ? ಟಿವಿಲೂ ನೋಡ್ಬೋದು, ಥಿಯೇಟರ್ ಫೀಲ್ ಯಾಕೆ? ಇಲ್ಲೇನಂದ್ರೆ ಇಲ್ಲಿ ಫ್ಯಾಮಿಲಿ ಎಲ್ಲಾ ಕುಂತಿರ್ತಾರೆ, ನಮ್ ಮೈಂಡ್ ಫ್ರೀ ಆಗಿ ನೋಡಕ್ ಆಗಲ್ಲ. ಓಕೆ, ಆ ಥಿಯೇಟರ್ ಫೀಲ್ ಇರ್ಬೇಕು ಸಿನಿಮಾ ನೋಡಕ್ಕೆ ಅಂತ. ಫೀಲ್ ಹಂಗೆ ಇರ್ಬೇಕು. ಅದಕ್ಕೋಸ್ಕರ ನಾವ್ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ದಂಗೆ ಇರುತ್ತೆ, ಪಿಕ್ಚರ್ ನೋಡ್ದಂಗಿರುತ್ತೆ, ಎಫೆಕ್ಟಿವ್ ಆಗಿ ನೋಡ್ದಂಗೆ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಅಲ್ಲೂ ಜಾಲಿನ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ನೀವು. ಜಾಲಿ ಮನುಷ್ಯ ಸುಖ ದುಃಖ ಎರಡು ಇರುತ್ತೆ, ಅದ್ರಲ್ಲಿ ಜಾಸ್ತಿ ಯಾವ್ದನ್ನ ಲೈಕ್ ಮಾಡ್ತಾರೆ? ಸುಖ. ಅದೇ ಜಾಲಿ. ಅದೇ ಜಾಲಿ. ಓಕೆ ಸರ್, ಒಂದ್ಸರಿ ಥಿಯೇಟರ್ ನೋಡೋಣ. ಬನ್ನಿ ಹೋಗೋಣ. ನೀವ್ ಹೆಂಗ್ ಸೆಟಪ್ ಮಾಡಿದ್ರ ಅಂತ ನೋಡೋಣ. ಜಾಲಿ ಥಿಯೇಟರ್. ಇಲ್ಲ ಸರ್, ಥಿಯೇಟರ್ ಅಲ್ಲೇ ಅಲ್ಲೇ ಸರ್. ಓ, ಮಿನಿ ಥಿಯೇಟರ್ ನಿಮ್ದು? ಹೌದು ಸರ್. ಓ, ಒಳ್ಳೆ ಸೆಟಪ್ ಮಾಡಿದೆ ಸರ್. ನೋಡಿ ಸರ್, ಜಾಲಿ ಥಿಯೇಟರ್ ಇದು. ಸೊ ನಿಮ್ಗೆ ಏನಾದ್ರು ಟೈಮ್ ಪಾಸ್ ಆಗ್ಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಟೆನ್ಷನ್, ಅದರಿಂದ ಬಂದಿಲ್ಲ ಆರಾಮ ಕುತ್ಕೊಳ್ಳೋದಷ್ಟೇ. ನೋಡ್ತಾ ಇರ್ತೀರಾ. ಈ ಸೌಂಡ್ ಸಿಸ್ಟಮ್ ಎಲ್ಲ ಹೆಂಗೆ? ಸೇಮ್ ಥಿಯೇಟರ್ ಫೀಲ್. ಸೇಮ್ ಥಿಯೇಟರ್. ಒಂದ್ಸರಿ ಏನಾದ್ರು ಪ್ಲೇ ಮಾಡಿ ಸರ್, ನೋಡೋಣ ಹೆಂಗ್ ಬರುತ್ತೆ ನೋಡಿ. ಸೂಪರ್. ಲೈಟ್ ಹಾಕೋಣ ಸರ್, ನಮ್ ಕ್ಯಾಮ್ರಾಗ ಒಂದ್ಸರಿ ಕಾಣಲಿ. ಓಕೆ ಸರ್, ಹೆಂಗೆ ಸರ್ ಇದು ಥಿಯೇಟರ್ ಮಾಡ್ಕೋಬೇಕು ಅಂತ ಅನ್ಸಿದ್ದು? ನೀವ್ ಆಗ್ಲೇ ಹೇಳಿದ್ರೆ ಮನೆ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು, ಮನೆ ಮಾಡಿದ್ವಿ. ಮನೆ ಒಳಗಡೆ ಥಿಯೇಟರ್ ಅಂತ ಅವಾಗ್ಲೇ ಫಿಕ್ಸ್ ಆಗಿದ್ರ? ಅದು ಏನಂದ್ರೆ ನಾವು ಸ್ಲಮ್ ಅಲ್ಲಿ ಹುಟ್ಟಿರೋದ್ರಿಂದ ನಮ್ದು ವಾತಾವರಣ ಒಂದೇ ರೂಮು, ಅಲ್ಲೇ ಮಲಗ್ಬೇಕು, ಅಲ್ಲೇ ಅಡಿಗೆ ಮಾಡ್ಬೇಕು, ಅಲ್ಲೇ ಎದ್ದೇಳ್ಬೇಕು, ಎಲ್ಲ ಅಲ್ಲೇ. ಅದರಿಂದ ನಾವು ಏನೆಲ್ಲ ನೋಡಿರುವಾಗಲ್ಲ ನಮ್ಮ ಮಕ್ಕಳು ನೋಡ್ಬೇಕು, ಎಲ್ಲಾರು ಸಂತೋಷವಾಗಿರ್ಬೇಕು ಅನ್ನೋ ಒಂದು ಭಾವನೆ ನಮ್ಗೆ. ಆದ್ರಿಂದ ಈ ಮನೆ ಕಟ್ಬೇಕಂತ ಒಂದು ಆಸೆ. ಫಸ್ಟೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರಿ? ಅಷ್ಟೇ ಪ್ಲಾನ್. ಓಕೆ. ಇದು ನಿಮ್ ರೂಮ್ ಇದು? ಇದು. ಓಕೆ. ಏನಾದ್ರು ಸಂಜೆ ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಸಿನಿಮಾ ನೈಟ್ ಬರ್ತೀವಲ್ಲ, ಬಂದಿದ ತಕ್ಷಣ ಹಂಗೆ ಪಿಕ್ಚರ್ ನೋಡ್ಕೊಂಡು ಮಾಡ್ಕೊಳ್ಳೋದು. ಓಕೆ ಓಕೆ. ಎಷ್ಟು ಖರ್ಚಾಯ್ತು ಸರ್ ಇದು? ಯಾವಾಗ ಮಾಡ್ಸಿದೀನಿ? ಅವಾಗ್ಲೇ ಒಂದು 10 ವರ್ಷ ಮುಂಚೆನೆ, 10 ವರ್ಷ ಇಲ್ಲ, ಕರೆಕ್ಟ್ ಆಗಿ ಟಗರು ಪಿಕ್ಚರ್ ಮೂವ್ಮೆಂಟ್ ಅಲ್ಲಿ ಮಾಡ್ಸಿದ್ವಿ. ಒಂದ್ 2018. ಶಿವಣ್ಣ ಕೂಡ ಬಂದಿದ್ರು. ನಾವು ಇಲ್ಲಿ ಬಂದಿದ್ರು ಶಿವಣ್ಣ? ಟ್ರೈಲರ್ ಟೀಸರ್ ಇಲ್ಲೇ ನೋಡಿದ್ವಿ. ಅಂದ್ರೆ ಟಗರುದು? ಟಗರುದು. ಓ, ಇಲ್ಲೇ ಕುತ್ಕೊಂಡು ನೋಡಿದ್ದು ಶಿವಣ್ಣ? ಶಿವಣ್ಣ ಸೂಪರ್. ಏನಂದ್ರು ಅವರು? ಚಿಕ್ಕದಾಗಿದ್ರ ಕೂಡ ಮನೆ ಚೆನ್ನಾಗಿ ಮಾಡಿದೆ ಯಾಕಂದ್ರು, ಖುಷಿ ಆದ್ರು. ಓಕೆ. ಅವ್ರು ಮಿನಿ ಥಿಯೇಟರ್ ಅಲ್ಲಿ ಅವ್ರನ್ನು ಕರ್ಸಿ ಕೂರ್ಸಿ ಅವ್ರದೇ ಸಿನಿಮಾದ ಟ್ರೈಲರ್ ತೋರಿಸಿದ್ರು. ಸೂಪರ್ ಸೂಪರ್. ಒಟ್ನಲ್ಲಿ ನೀವ್ ಎಲ್ಲಿ ಇರ್ತೀರೋ ಅಲ್ಲೆಲ್ಲ ಒಂಥರ ಜಾಲಿ ಆಗಿರ್ಲಿ ಅಂತ. ಎಲ್ಲ ಜಾಲಿಯಾಗಿರ್ಬೇಕು ಸರ್, ಯಾವ್ದು ಪ್ರಪಂಚದಲ್ಲಿ ಶಾಶ್ವತ ಇಲ್ಲ. ಇರೋವರೆಗೂ ಜಾಲಿ ಜಾಲಿ ಜಾಲಿ, ಎಲ್ಲ ಜಾಲಿ ಸರ್. ಇದೆಲ್ಲ ಕೆಲವರೆಲ್ಲ ಕೇಳ್ತಾರೆ, ಇದನ್ನ ಒರಿಜಿನಲ್ ಸುಮ್ನೆ ಜಾಲಿಗೆ ಹಾಕೊಂಡಿದ್ದಾರೆ. ನಾವು ಒರಿಜಿನಲ್ ಅಂದ್ರೆ ಅದೇ ಹೇಳಿಲ್ವಾ, ಕಷ್ಟದಲ್ಲೇ ಬಂದವರು. ಜೀವನದಲ್ಲಿ ಬರೀ ಕಷ್ಟನೇ ನೋಡ್ಬಿಟ್ಟು ಸ್ವಲ್ಪ ದಿನ ಸಂತೋಷವಾಗಿ ಜಾಲಿಯಾಗಿರೋಣ ಅಂತಾನೆ ಎಲ್ಲ ಒರಿಜಿನಲ್ ಇಸ್ಕೊಳ್ಳೋದು. ಎಲ್ಲ ಒರಿಜಿನಲ್ ಇಸ್ಕೊಳ್ಳೋದ ತಗೊಳ್ಳೋದ ಅಂತ? ಅದೇ ತಗೊಂಡ್ರು ರೆಡಿ ಮಾಡೋದು, ರೆಡಿ ಮಾಡ್ಸಿದ್ದೆಲ್ಲ ರೆಡಿ ಮಾಡ್ಸಿದ್ದೆ. ಎಷ್ಟು ಗ್ರಾಮ್ ಇದೆ ಸರ್ ಇದು? ನಮ್ಗೆ ಎಷ್ಟು, ಇದು 120 130 ಗ್ರಾಮ್ ಐತೆ. ಓಕೆ. ಚೈನು ಇದು ಕೈಯಲ್ಲಿ ಇರೋದು? ಇದು 90 ಗ್ರಾಮ್. ಓಕೆ. ನೀವೊಂಥರ ಈಗ ಈ ಬಿಗ್ ಬಾಸ್ ಅಲ್ಲಿ ಒಬ್ರು ಇದಾರೆ, ಗೋಲ್ಡ್ ಸುರೇಶ್ ಅಂತ.
ನೀವು ಒಂಥರ ಗೋಲ್ಡ್ ಜಾಕ್, ಹೌದು. ಗೋಲ್ಡ್ ಜಾಲಿ ಜಾಕ್ ಅಂತ ನೀವು. ಇವಾಗ ಬಿಗ್ ಬಾಸ್ ಕೂಡ ಅಪ್ರೋಚ್ ಮಾಡಿದ್ದಾನೆ, ಕರೆದಿದ್ದಾರೆ ಓಕೆ, ಗೆಸ್ಟ್ ಆಗಿ ಈ ಸೀಸನ್ ಈ ಸೀಸನ್ಗೆ. ಹಂಗಾದ್ರೆ ಹೋಗ್ತೀರಾ ಈ ಸೀಸನ್ ನೀವು? ಹೋಗ್ತೀನಿ, ಯಾವಾಗ ಗೊತ್ತಿಲ್ಲ, ಅದು ಆಲ್ರೆಡಿ ತಗೊಂಡವ್ರೆ, ಓಕೆ, ಫುಲ್ ಡೀಟೇಲ್ ತಗೊಂಡವ್ರೆ, ಯಾವಾಗ ಕರೀತಾರೋ ಅವಾಗ ಹೋಗ್ಬೋದು. ಸೊ ಒಟ್ನಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಆದಷ್ಟು ಬೇಗ ನೀವು ಜಾಲಿ ಎಲ್ಲ ಜಾಲಿ, ಅಲ್ಲೂ ಜಾಲಿನ ಸರ್? ಅಲ್ಲೂ ಜಾಲಿನೇ, ನಮ್ಮನ್ನ ಕರೆಯೋದೇ ಅಲ್ಲಿ ಜಾಲಿ ಜಾಲಿ ಅಂತ ಮಾಡಕ್ಕೆ. ಓಕೆ, ಯಾವ್ದೋ ಒಂದು ಬಿಗ್ ಬಾಸ್ ಮೇಲೆ ಒಂದಷ್ಟು ಜನ ಫ್ರಸ್ಟ್ರೇಷನ್ ಇರ್ತಾರೆ ಮನೇಲಿ ಇದ್ದು ಅದೇ ಮುಖಗಳು ನೋಡಿ. ಸೊ ಹೊಸ ಮುಖ ನೀವು ನೋಡ್ತಿದ್ದಂಗೆ ಅವರಲ್ಲೇ ಜಾಲಿ ಅಂತ ಎಲ್ಲ ಇವಾಗ ಆಲ್ ಓವರ್ ಕರ್ನಾಟಕನೇ ನಮ್ ನೋಡಿದ ತಕ್ಷಣ ಒಂದ್ ಸ್ಮೈಲ್. ಎಷ್ಟೋ ಕಷ್ಟದಲ್ಲಿ ಇರ್ತಾರೆ, ಏನೇನೋ ದುಡ್ಡು ಎಲ್ಲೆಲ್ಲೋ ಹೋಗ್ಬಿಟ್ಟು ಬಂದಿರ್ತಾರೆ, ಅವಾಗ ನಮ್ ನೋಡಿದ ತಕ್ಷಣ ಒಂದ್ ಸ್ಮೈಲ್, ಜಾಲಿ ಅಂತ. ಅದೊಂದ್ ನಮ್ ನೋಡಿದ ತಕ್ಷಣ ನಮ್ಗೊಂದ್ ಸಂತೋಷ, ನಮ್ಮನ್ನ ನೋಡಿ ಒಬ್ರು ಖುಷಿ ಆಗ್ತಾರೆ, ಒಂದ್ ಜಾಲಿ ಆಗಿದಾರಲ್ಲ ಅಂತ. ಕರೆಕ್ಟ್ ಇಲ್ವಾ? ಸೂಪರ್ ಸರ್. ಅದು ಯಾರಿಗೂ ಸಿಗೋ ದೇವ್ರು ಕೊಡಲ್ಲ, ಹೌದು, ಯಾರಿಗೋ ಒಬ್ರಿಗೆ ಮಾತ್ರನೇ ಕೊಡೋದು. ಆ ಭಾಗ್ಯ ನಮ್ಗ್ ಬಂದಿದೆ, ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕಷ್ಟೇ. ಈ ಕ್ಯಾರೆಕ್ಟರ್ ಹೆಂಗೆ ಸರ್ ಬಂದಿದ್ದು ನಿಮ್ಗೆ? ಜಾಲಿ ಅನ್ನೋ ಕ್ಯಾರೆಕ್ಟರ್? ಜಾಲಿ ಅನ್ನೋ ಕ್ಯಾರೆಕ್ಟರ್ ಬಂದು, ನಾನು ಇಲ್ಲಿ ನಿಜವಾದ ಕೌನ್ಸಿಲರ್ ಕ್ಯಾಂಡಿಡೇಟ್ ಇಲ್ಲಿ ನಮ್ಮ ಹರಿದ್ರಾಜ್ ಸಾಹೇಬ್ರ ಜೊತೆಲಿ ಕ್ಯಾಂಡಿಡೇಟ್ ಹಾಕಕ್ ಫಿಕ್ಸ್ ಆಗ್ಬೇಕಾಯ್ತು. ಸ್ವಲ್ಪ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ ಅದು ಸ್ವಲ್ಪ ತಡೆ ಆಯ್ತು. ಇವತ್ತಿಲ್ಲ ನಾಳೆ ಅವ್ರು ಮಾಡ್ತಾರೆ, ನಮ್ ಬಾಸ್ ಅವರೇ. ಅದರಿಂದ ಅದು ನಮ್ ಮೈಂಡ್ ಅಲ್ಲಿ ಇತ್ತು. ನಾನ್ ಕೌನ್ಸಿಲರ್ ಇಲ್ಲಿ ಶೂಟಿಂಗ್ ಮಾಡಕ್ ಬರುವಾಗ, ಸಲಗ ಶೂಟಿಂಗ್ ಮಾಡಕ್ ಬರುವಾಗ ವಿಜಿ ಸರ್ ನೋಡಿದ್ರು ಇಲ್ಲಿ ನಮ್ದು ಏನೋ ನಮ್ದು ಅವಾಗ್ಲೂ ಹೆಂಗಿತ್ತಂತ. ಅವಾಗ ಅವರೇ ಕೇಳೋರು, ಒಳ್ಳೆ ಕೌನ್ಸಿಲರ್ ತರ ಓಡಾಡ್ತಿಲ್ಲ, ನೀನೇ ಕೌನ್ಸಿಲರ್ ಆಗ್ಬಿಡ್ಬೋದಂತ. ಅವಾಗ ನಾನ್ ಹೇಳಿದ್ದು, ನಮ್ ಬಾಸ್ ಹೇಳಿದ್ದಾರೆ, ಇಲ್ಲ ಅಂದ್ರು ಯಾವತ್ತಾದ್ರೂ ಒಂದ್ಸಲಿ ಮಾಡಬಹುದು. ಅವ್ರಿಗೆ ನಮ್ ಮೇಲೆ ಅಷ್ಟೊಂದ್ ಕಾಲೇಜ್ ಇದೆ, ನನಗೂ ಇವತ್ತವರೆಗೂ ಅವರೇ ನಮ್ ದೇವ್ರು, ಗಾಡ್ ಫಾದರ್ ಎಲ್ಲ ಅವರೇ ನಮ್ಗೆ ಮಾಡ್ತಾರೆ ಸರ್. ಇವಾಗ ಸದ್ಯಕ್ಕೆ ಏನೋ ಒಂದು ಇದರಿಂದ ಸ್ವಲ್ಪ ದೂರ ಇದೆ, ಅದು ಅತಿ ಶೀಘ್ರದಲ್ಲಿ ಹತ್ರ ಬರ್ಬೋದು. ಸೊ ಇಲ್ಲಿ ನಿಮ್ ಹವಾ ನೋಡ್ಬಿಟ್ಟು ಅಲ್ಲಿ MLA ಪಾತ್ರ ಕೊಟ್ಟರಲ್ಲ, ಕೌನ್ಸಿಲರ್ ಪಾತ್ರ. ಆಮೇಲೆ ಅವ್ರು ಕೇಳಿದ್ದು, ಇಷ್ಟೊಂದು ಇದೆಯಲ್ಲ, ಇದ್ರಲ್ಲಿ ಒಂದು ಕೌನ್ಸಿಲರ್ ಪಾತ್ರ ಇದೆ, ನೀನ್ ಬೇಕಾದ್ರೆ ನೀನೇ ಮಾಡ್ಬೋದಲ್ಲ. ನೀವ್ ಹೇಳಿದ್ರೆ ನಾನ್ ಮಾಡ್ತೀನಿ ಸರ್. ನಾನು ಒಂದ್ ನಾಟಕ ನೀವ್ ಏನ್ ಹೇಳ್ತೀರಾ ಅದನ್ನ ನಾನ್ ಮಾಡ್ಬೇಕಾಯ್ತು. ಆದ್ರೆ ಆ ಪಿಕ್ಚರ್ ಅಲ್ಲಿ ಒಂದೊಂದು ಸನ್ನಿವೇಶ, ಒಂದೊಂದು ಸೀನ್ ಯಾವ್ದೇ ಒಂದಿದ್ರು ಅದು ಪಾಪ ವಿಜಯ್ ಸರ್ ಅವ್ರ ಶ್ರಮ. ಕರೆಕ್ಟ್. ನಾನು ನಮ್ಮ ಸ್ಲಮ್ ಅಲ್ಲಿ ಇದ್ದು ನಾನೇ ಹೇಳ್ದೆ, ನಾನೇ ಮಾಡ್ದೆ, ಅದೆಲ್ಲ ಸುಳ್ಳು. ಒಂದೊಂದು ಚಿಕ್ಕದೊಂದು ಮೂಮೆಂಟ್ ಕೂಡ ಅವ್ರು ಮಾಡಿ ತೋರಿಸಿ ನಾನ್ ಮಾಡಿ. ಜಾಲಿ ಅಂತ ಹೆಂಗ್ ಬಂತು? ಅವ್ರೇ ಅದೆಲ್ಲ ಅವ್ರು ಹೇಳ್ಕೊಟ್ರು. ಅವ್ರು ಹಿಂಗೆ ಬರ್ಬೇಕು ಫ್ಲೋ ಅಂತ ಹೇಳ್ಕೊಟ್ರ? ಹೇಳಿ, ಅದೇ ಹೇಳಿಲ್ಲ, ಒಂದ್ ಸೀನ್ ಕೂಡ ಅವ್ರು ಮಾಡಿ ತೋರಿಸಿದ್ಮೇಲೆ ನಾನ್ ಮಾಡಿದ್ದೆ. ಓಕೆ, ಇವಾಗ ಜಾಕ್ ನೋಡಪ್ಪ ಹಿಂಗಿರ್ಬೇಕು ಅಂದ್ರೆ ನಮ್ಮ ಹೊಸ ಅಕ್ಟ್ರು ಅದರಿಂದ ಅವ್ರು ಮಾಡಿ ತೋರ್ಸು. ಅದು ಟಾಯ್ಲೆಟ್ ಅಲ್ಲಿ ಒಂದು ಇದು ಸ್ವಾಲ್ ಒಂದು ಸೀನ್ ಇದೆ, ನೋಡಿದ್ರ ಪಿಕ್ಚರ್ ಅಲ್ಲಿ? ಎಣ್ಣೆ ಉಚ್ಕೊಂಡು ಒಂಥರ ಇದು ತರ ನಡ್ಕೊಂಡು ಬರೋದು, ಆ ಸೀನ್ ಕೂಡ ಅವ್ರು ಮಾಡಿ ತೋರ್ಸಿದ್ರು. ಆಮೇಲೆ ನೀವು ಮಾಡಿ, ಆಮೇಲೆ ಅದ್ ನಾವ್ ಮಾಡಿದ್ವಿ. ಒಳ್ಳೆ ಡೈರೆಕ್ಷನ್ ಅಲ್ಲಿ ಸಖತ್ ಕೆಲ್ಸಗಾರ. ಹೊಸಬ್ರನ್ನ ಇಟ್ಕೊಂಡು ಒಂದ್ ಸಿನಿಮಾ ಗೆಲ್ಸೋದಿದೆಯಲ್ಲ, ಎಷ್ಟು ಕಷ್ಟ ಇದೆ. ಬಟ್ ಆದ್ರೂ ಅವ್ರು ಗೆಲ್ಸ್ತಾರಲ್ಲ, ಅದು ಹೊಸ ಟ್ಯಾಲೆಂಟ್ ಗಳನ್ನ ಹಂಟ್ ಮಾಡ್ತಾರೆ. ಯಾರೋ ಒಬ್ಬರನ್ನ ಹೊಸಬ್ರು ಹಾಕೊಂಡು ಇಬ್ಬರನ್ನ ಹಾಕೊಂಡು ಮಾಡಿ ಅದು ಗೆಲ್ಸೋದ್ ದೊಡ್ಡ ವಿಷಯ. ಇಡೀ ತಂಡನೇ ಅಲ್ಲಿ ಹೊಸಬ್ರು. ಅಲ್ಲಿ ಯಾರು ಹಳೆ ಪರಿಚಯ ಮುಖ ಅಂದ್ರೆ ಅಚ್ಯುತ್ ಸರ್, ವಿಜಯ್ ಸರ್, ಅಷ್ಟೇ ಇದಂಗಿದೆ. ದೇಶಪಾಂಡೆ ಅಂತ ಒಬ್ರು, ದೇಶಪಾಂಡೆ, ಅವ್ನ್ 4-5 ಜನ ಅಷ್ಟೇ. ರಘು ಕ್ರೈಮ್ ತರ ಬರ್ತಾರೆ, ಪೊಲೀಸ್ ಅವರು ಒಂದ್ 5 ಜನ ಅಷ್ಟೇ. ಅದ್ಬಿಟ್ರೆ ಎಲ್ಲ ಹೊಸ ಪರಿಚಯನೇ. ಅವ್ರನ್ನೆಲ್ಲ ಇಟ್ಕೊಂಡು ಪಿಕ್ಚರ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ನಮ್ಗೆಲ್ಲ ಆಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಪಾಪ ಅವ್ರು ಇನ್ನೊಂದು ಒಂದ್ ನಿದ್ರೆ ಕೆಟ್ಟೋಗುತ್ತೆ ಅವ್ರಿಗೆ. ಅಷ್ಟು ಕಷ್ಟ ಇದೆ. ಅಷ್ಟೆಲ್ಲೋ ಮಾಡಿ ನಮ್ಮನ್ನ ಕರ್ನಾಟಕ ನೋಡೋಷ್ಟು ಲೆವೆಲ್ ತಂದ್ಬಿಟ್ರೆ ಅದನ್ನ ಜಾಲಿ ಅನ್ನೋ ಅದೊಂದು ಡೈಲಾಗ್ ಹೇಳಿ ಸರ್ ನೋಡೋಣ ಒಂದ್ಸರಿ ನಿಮ್ಮ ಫ್ಯಾನ್ಸ್ ಗಳಿಗೆ. ಅದೇ ಫ್ಲೋ ಅಲ್ಲಿ, ಅದೇ ಸ್ಟೈಲ್ ಅಲ್ಲಿ. ಜಾಲಿ ಎಲ್ಲ ಜಾಲಿ. ಸೂಪರ್ ಸರ್. ಮನೆಯೆಲ್ಲ ತೋರ್ಸಿದ್ರಿ ಹೆಂಗಿದೆ ಅಂತ. ಈ ಒಂದು ಏರಿಯಾದಲ್ಲಿ ಇದೆ ಸ್ವಲ್ಪ ಒಂದು ಚೆನ್ನಾಗಿ ಲಕ್ಸುರಿ ಇರೋ ಮನೆ ಅಂದ್ರೆ ಇದೇನಾ? ಹಂಗೆ ಅಂತ ಹೇಳಕ್ ಬರಲ್ಲ. ಎಲ್ಲರೂ ಅವ್ರವ್ರ ಇಷ್ಟವಾಗಿ ಅವ್ರವ್ರು ಹೆಂಗ್ ಬೇಕ ಹಂಗ್ ಕಟ್ಕೊಂಡಿದ್ದಾರೆ. ನಂದೇ ಮನೆ ಅಂತ ಹೇಳಕ್ ಆಗಲ್ಲ. ಎಲ್ಲ ಮನೇನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಇವಾಗ ಚೆನ್ನಾಗಿ. ಓಕೆ, ಸೊ ನಿಮ್ಗೆ ಈ ಫೀಲ್ ಹೆಂಗ್ ಅನ್ಸುತ್ತೆ ಸರ್? ಈ ಆಂಬಿಯನ್ಸ್ ಹೆಂಗ್ ಅನ್ಸುತ್ತೆ ನಿಮ್ಗೆ? ಜನಗಳದು ಮನೆಯಲ್ಲಿ ಈ ಫೀಲ್ ಹೆಂಗ್ ಅನ್ಸುತ್ತೆ? ಆಂಬಿಯನ್ಸ್ ಅದು ಏನಂದ್ರೆ, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ನಮ್ಗೆ ಇದೇ ಸ್ವರ್ಗ. ನಾವು ಇಲ್ಲಿ 1-2 ದಿನ ಬೇರೆ ಎಲ್ಲ ದೂರ ಇದ್ರೆ ಕೂಡ ನಮ್ ಏರಿಯಾ ನಮ್ಮ ಮೈಂಡಲ್ಲೇ ಇರುತ್ತೆ. ನಮ್ನ ಸುತ್ತಿ ಕಾಡ್ತಾನೆ ಇರುತ್ತೆ. ಇನ್ನು ಯಾಕೆ ಏರಿಯಾಗ ಹೋಗಿಲ್ಲ, ಮನೆಗೆ ಹೋಗಿಲ್ಲ ಅಂತ. ನಮ್ಗೆ ಒಂದು ಸ್ವರ್ಗ ಸರ್ ಇದು.
ಈಗ ಏನ್ ಗೊತ್ತಾ ಸರ್, ಈಗ ಆರ್ಟಿಸ್ಟ್ ಈಗ ಚೆನ್ನಾಗಿ ರೆಕಗ್ನೈಸ್ಡ್ ಆಗ್ತಾ ಇದಾರೆ, ಪಾಪ್ಯುಲರ್ ಆಗ್ತಾ ಇದಾರೆ, ನಿಮ್ಗೆ ಇನ್ನೊಂದಷ್ಟು ಸಿನಿಮಾ ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ತಕ್ಕನಾಗಿ ಒಂದ್ ರೆಮ್ಯುನರೇಷನ್ ಅಂತ ಸಿಗುತ್ತೆ. ಸೊ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಇಲ್ಲ ಜಾಕ್ ಅವರು ಒಂದೊಳ್ಳೆ ಬೇರೆ ಕಡೆ ಒಂದೊಳ್ಳೆ ಮನೆ ತಗೊಳ್ಳಿ, ಒಂದೊಳ್ಳೆ ಕಡೆ ಹೋಗ್ಲಿ ಅನ್ನೋದೇನಾದ್ರೂ ಇರುತ್ತೆ, ಇಲ್ಲ ನಿಮ್ಗೆ ಏನಾದ್ರು ನನ್ನಿಂದ ಒಂಚೂರು ಬೇರೆ ಕಡೆ ಹೋಗ್ಬೇಕು ಅಂತ ಏನಾದ್ರು ಅನ್ಸುತ್ತಾ? ಸರ್ ನಾನು ಇವತ್ ಮನ್ಸು ಮಾಡಿದ್ರೆ ಕೂಡ ಹ್ಮ್. ದೊಡ್ಡ ನೀವ್ ಹೇಳ್ದಂಗೆ ಒಳ್ಳೆ ರೇಂಜ್ ಅಲ್ಲಿ ಮನೆ ತಗೊಂಡ್ ನೋಡಕ್ ಹೋಗಷ್ಟು ದೇವ್ರು ಕೊಟ್ಟವ್ರೆ. ನಾವು ನಮ್ ಜನನ ಬಿಟ್ಟು ಹೋಗಕ್ಕೆ ನಮ್ಗೆ ಐಡಿಯಾನು ಇಲ್ಲ, ಮನ್ಸು ಇಲ್ಲ. ಇಲ್ಲ. ಸೊ ಇಲ್ಲೇ ಹುಟ್ಟಿದೀರಾ, ಸರ್ ಇಲ್ಲೇ ನಮ್ಗೆ ಇರ್ಬೇಕು. ಸರ್ ಈ ಮನೆ ತಗೊಳಕ್ ಮುಂಚೆನೆ ನಮ್ ತಂದೆ ಕುಮಾರಸ್ವಾಮಿ ಲೇಔಟ್ ಗೊತ್ತಾನೆ, ಅದೆಷ್ಟು ದೊಡ್ಡ ಹೈಫೈ ಏರಿಯಾ. ಅದ್ ಹಿಂದ್ಗಡೆ ಮನೆ ಕಟ್ಕೊಂಡು ಹೋಗೋ ಅಂತ ಕಟ್ಟಿ ಎಲ್ಲಾ ದುಡ್ಡು ಕೂಡ ಕೊಟ್ರು. ಸೈಟ್ ತಗೊಂಡು 30-40 ಸೈಟ್ ತಗೊಂಡು ಹೋಗೋ ಅಂದ್ರು. ನಾನು ನನ್ನ ಜೀವ ಹುಟ್ಟಿದಿಲ್ಲೇ, ನನ್ ಜೀವ ಹೋದ್ರು ಇಲ್ಲೇ, ಎರಡು ಇಲ್ಲೇ ಆಗ್ಬಿಡ್ಬೇಕು, ನಾನ್ ಬೇರೆ ಏರಿಯಾಕ್ ಹೋಗಲ್ಲಪ್ಪ ಅಂತ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟೆ ನಮ್ಮ ಏರಿಯಾಗೋಸ್ಕರ. ಓ ಹೋಗ್ಲಿಲ್ಲ ನೀವು ಇಲ್ಲೇ? ಹೋಗ್ಲಿಲ್ಲ, ಇಲ್ಲೇ ಫಿಕ್ಸ್. ಏನಕ್ಕೆ ಸರ್ ಅಷ್ಟೊಂದು ಇಷ್ಟ ನಿಮ್ಗೆ ಇದು ಜಾಗ? ಸರ್ ನಾವು ಏನ್ ಹೇಳೋದು, ಹೆಂಗ್ ಹೇಳೋದು, ನಮ್ಗೆ ಇಲ್ಲ ಡೈಲಿ ನಾವು ಇದನ್ನ ಏನಂತಾರೆ ನೋಡಿ 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 ಅದು ಕಣ್ಣಲ್ಲಿ ಹತ್ಕೊಂಡ್ಬಿಟ್ಟಿದೀವಿ ಸರ್ ಏರಿಯಾನ. ಅದನ್ನ ಮರೆಯಕ್ಕಾಗಲ್ಲ. ಅದನ್ನ ಮರಿಬೇಕಾದ್ರೆ ಕಣ್ಣಲ್ಲಿ ಹಚ್ಕೊಂಡಿರೋದಕ್ಕೆ ನಾವು ಕಣ್ಣು ಮುಚ್ತೀವಿ ನೋಡಿ, ಅವಾಗ ಎಂಡಾಗತ್ತೆ, ಅದ್ವರ್ಗು ಹೋಗೋದಿಲ್ಲ. ನಮ್ಗೆ ನಮ್ಮ ಏರಿಯಾ ಅಂದ್ರೆ ಅಷ್ಟೊಂದು ಪ್ರೀತಿ ಸರ್. ಸೂಪರ್ 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 ಸರ್. ಆಮೇಲೆ ಮನೆ ಎಲ್ಲ ತೋರ್ಸಿದ್ರಿ, ನೋಡಿದೆ, ಬಟ್ ಎಲ್ಲೂ ನೀವು ದೇವ್ರ ಫೋಟೋ ಹಾಕಿಲ್ಲ, ಯಾಕೆ ಅಂತ ಕೇಳ್ಬೋದು? ಆಮೇಲೆ ದೇವಸ್ಥಾನ ಇದೆ ಇಲ್ಲೆಲ್ಲ ಏನು ಬೇಡ ಅಂತ? ಅಲ್ಲ, ದೇವಸ್ಥಾನನೇ ಇದೆಲ್ಲ ಸರ್. ಓಕೆ, ಅಲ್ಲಿ ಮಾತ್ರ ನಾನು ಬೆಳಿಗ್ಗೆ ಆದ್ರೆ ಸ್ನಾನ ಮಾಡ್ಕೊಂಡು ದೇವ್ರ ಮುಗಿದ ಹೊರಗಡೆ ಬರೋದೇ ಇಲ್ಲ. ನಮ್ದು ಆತರ ಒಂದು. ಯಾವ್ದು ನಿಮ್ ಫೇವ್ರೆಟ್ ದೇವ್ರು? ಎಲ್ಲಾ ದೇವ್ರು ಒಂದೇ ಸರ್. ಇಂತ ಗಣಪತಿ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ, ಎಲ್ಲಿ ನೋಡಿದ್ರು ಗಣಪತಿನೇ ಜಾಸ್ತಿ. ಓಕೆ, ಗಣಪತಿ ಜಾಸ್ತಿ ಲೈಕ್ ಮಾಡ್ತೀನಿ, ಬಟ್ ಎಲ್ಲಾ ದೇವ್ರನ್ನೂ ಮುಗಿದ್ವಿ. ಓಕೆ ಓಕೆ, ಸೂಪರ್ ಸೂಪರ್. ಸೊ ಇದು ಜಾಲಿ ಅವರ ಒಂದ್ ಒಳ್ಳೆ ಗೂಡು ಅಲ್ವಾ? ಗುಬ್ಬಚ್ಚಿ ಗೂಡು ಅಂತಿದೆ ನೋಡಿ, ಇಷ್ಟು ದೊಡ್ಡ ಮನೆ ಕಟ್ಟಿಸ್ಕೊಬಿಟ್ಟು. ಎಸ್, ಜಾಲಿ ಜಾಕ್ ಅವರ ಒಂದು ಚೆನ್ನಾಗಿರುವಂತ ಮನೆ ನೋಡಿದ್ವಿ, ಮನೆ ಒಂದಷ್ಟು ಸರೌಂಡಿಂಗ್ ನೋಡಿದ್ವಿ, ಒಳ್ಳೆ ಬ್ಯೂಟಿಫುಲ್ ಥಿಯೇಟರ್ ನೋಡಿದ್ವಿ, ಅಂಡ್ ಅವರ ಒಂದಷ್ಟು ಇಂಟರ್ವ್ಯೂನ ನೀವು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡ್ತೀರಾ. ಒಂದು ಲೈಫ್ ಸ್ಟೋರಿ ಒಂದಷ್ಟು ಮಾತಾಡ್ಸೋಣ, ಕೇಳೋಣ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ಒಂದು ಹೋಮ್ ಟೂರ್ ಮಾಡ್ಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ಈ ಎಪಿಸೋಡ್ ನಲ್ಲಿ ಇಷ್ಟಿರುತ್ತೆ, ಅಂಡ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದಷ್ಟು ವಿಷಯಗಳು, ಜಾಕ್ ಅವರ ವಿಷಯಗಳು ನಿಮ್ಮ ಮುಂದೆ ನಾನು ತರ್ತೀನಿ. ನೆಕ್ಸ್ಟ್ ಎಪಿಸೋಡ್ ವರ್ಗು ಕಾಯ್ತಾ ಇರಿ. ಅಲ್ಲಿವರೆಗೂ ಸರ್ ಜಾಲಿ 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 ಎಲ್ಲ ಜಾಲಿ ಅಷ್ಟೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಏರಿಯಾ ಆ ವಿಷಯದಲ್ಲಿ ಏನಂತ ಹೇಳೋದು, ಒಂಥರ ಶೂಟಿಂಗ್ ಸ್ಪಾಟ್. ಬಟ್ ನಮ್ ಏರಿಯಲ್ಲಿ ಮಾಡಿದ ಎಲ್ಲಾ ಪಿಕ್ಚರ್ ಸೂಪರ್ ಹಿಟ್. ಹೌದಾ? ಅಂಬಾರಿ ಫಸ್ಟ್, ಅಂಬಾರಿ ಸೂಪರ್ ಡೂಪರ್ ಹಿಟ್. ಟಗರು ಸೂಪರ್ ಡೂಪರ್ ಹಿಟ್. ಸಲಗ ಅದೇ ಆ ತರ ಇಟ್ಟು ಮಾಸ್ ಇಟ್ಟು. ಭೀಮಾ ಸೂಪರ್ ಡೂಪರ್ ಇಟ್ಟು. ಅರ್ಧ ಪಿಕ್ಚರ್ ಇಲ್ಲೇ. ಭೀಮಾ ಹೆಂಗಿತ್ತು, ಸೂಪರ್ ಡೂಪರ್ ಇತ್ತು. ಫುಲ್ ಜಾಲಿ. ನೀங்களும் ஒரு சார் ஜாலி என்ன ನಾವು ಬರೋರವ್ರಿಗೆ ಬೇರೆಯವ್ರವ, ನಾವ್ ಬಂದ್ಮೇಲೆ ನಮ್ದೇ.